ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಹೊಸ ವರ್ಷದ ಸಂಭ್ರಮ. ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿರುವಂತಹ ಕನಕದುರ್ಗಮ್ಮ ದೇಗುಲ ಹೊಸ ವರ್ಷ ಹಿನ್ನೆಲೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆ. ದೇವಾಲಯದಲ್ಲಿ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ ಆಡಳಿತ. ಕನಕದುರ್ಗಮ್ಮ ದೇವಸ್ಥಾನ ಸುತ್ತಮುತ್ತ ಬ್ಯಾರಿಕೇಡ್ ಅಳವಡಿಕೆ, ದೇವರ ದರ್ಶನಕ್ಕೆ ಸಾಲು ಸಾಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಡಿಯುವ ನೀರಿನ ಸೌಲಭ್ಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೇವರ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಕನಕದುರ್ಗಮ್ಮ ದೇವಸ್ಥಾನದ ಸುತ್ತಮುತ್ತ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷ ಅಲ್ಲ, ದೇವರ ದರ್ಶನಕ್ಕೆ ಅಂತ ಭಕ್ತರುಗಳು ಆಗಮಿಸ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಅನುಕೂಲಕರವಾಗಿರಬೇಕು ಇಲ್ಲಿನ ಪರಿಸ್ಥಿತಿ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಸಿದ್ಧತೆ ಮತ್ತು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. Também no Ronaldo sei. నూరమా అన్న నువ్వు ఇద్దరు రండి ఇద్దరు ఉండాలి మేము. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಾಗಿರ್ಬೋದು, ಪ್ರವಾಸಿ ಸ್ಥಾನಗಳಾಗಿರ್ಬೋದು, ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಕೂಡ ಬರುವಂಥದ್ದು ಕೂಡ ಇದೆ. ಹೀಗಾಗಿ ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ನಾವು ಇದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ. ದೇವಸ್ಥಾನದ ಸಾಕಷ್ಟು ಭಕ್ತರು ಬರ್ತಾರೆ. ಅಂದ್ರೆ ಹೊಸ ವರ್ಷಕ್ಕೆ ಈಗ ಆಂಧ್ರ ಆಗಿರ್ಬೋದು, ಕರ್ನಾಟಕ ಗಡಿ ಭಾಗ ಆಗಿದ್ದಾಗಿ ಅತಿ ಹೆಚ್ಚಾಗಿ ಪ್ರವಾಸಿಗರು ಇಲ್ಲಿ ಬರುವಂಥದ್ದು ಕೂಡ ಇದೆ. ಬಂದಿರುವಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನದ ಆಡಳಿತ ಸಿಬ್ಬಂದಿ ಏನಿದ್ದಾರೆ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಬ್ಯಾರಿಕೇಡ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ವಯಸ್ಕರು ಏನಿರ್ತಾರೆ ಅವ್ರಿಗೆ ಆದಂತ ಸಪ್ರೇಟ್ ಆಗಿ ಬಿಡೋದಕ್ಕೆ ಕೂಡ ಕೆಲವೊಂದು ಬ್ಯಾರಿಕೇಡ್ಗಳನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಅತಿ ಹೆಚ್ಚಾಗಿ ಭಕ್ತರ ಸಂಖ್ಯೆ ಹೊಸ ವರ್ಷಕ್ಕೆ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಕೂಡ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಥವಾ ಮಧ್ಯಾಹ್ನ ಬಿಸಿಲು ಬಂದಂತಹ ಸಂದರ್ಭದಲ್ಲಿ ಗ್ರೀನ್ ಮ್ಯಾಟ್ ಏನಿರುತ್ತೆ ಗ್ರೀನ್ ಮ್ಯಾಟ್ ಕೂಡ ಹಾಕಲಾಗಿದೆ. ಕೆಲವೊಂದಿಷ್ಟು ಜನ ಏನಾದರೂ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಸಂದರ್ಭ ಬಂದ್ರೆ ಅವರಿಗೆ ಅಂತ ಹೇಳ್ಬಿಟ್ಟು ವಿಶೇಷ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಮಾಡಲಾಗಿದೆ. ಈಗಾಗಲೇ ಕನಕದುರ್ಗಮ್ಮ ದೇವಸ್ಥಾನ ಅನ್ನೋದೇನಿದೆ ಐತಿಹಾಸಿಕ ದೇವಸ್ಥಾನ ಆಗಿರಿಂದಾಗಿ ಹೊಸ ವರ್ಷವನ್ನ ಇಲ್ಲಿಂದನೇ ಪ್ರಾರಂಭ ಮಾಡುವಂಥದ್ದು ಇಲ್ಲಿಯ ವಾಡಿಕೆ ಕೂಡ ಹೌದು. ಈ ವಾಡಿಕೆ ಇರಿಂದಾಗಿ ಭಕ್ತರ ದಂಡು ಕೂಡ ಸಾಕಷ್ಟು ಬರುವಂಥದ್ದು ಕೂಡ ಇದೆ. ಹೀಗಾಗಿ ಯಾವುದೇ ರೀತಿಯಾಗಿ ಅಡಚಣೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಪೂರ್ವ ನಿಯೋಜಿತ ಪ್ಲಾನ್ ಅನ್ನ ಕೂಡ ಇಲ್ಲಿಯ ಆಡಳಿತ ಸಿಬ್ಬಂದಿಗಳೇನಿದ್ರೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂಥದ್ದು ಕೂಡ ಇದೆ. ಬಂದಂತ ಭಕ್ತರಿಗೆ ಏನಿರುತ್ತೆ ಇಲ್ಲಿ ಕೆಲವೊಂದಿಷ್ಟು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ, ಕುಂಕುಮ ಅರ್ಚನೆ ಇರುತ್ತೆ, ಏನು ಪೂಜೆಗಳಿರುತ್ತೆ. ಹೀಗಾಗಿ ಹೊಸ ವರ್ಷಕ್ಕೆ ಹೊಸ ಸಂಭ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಬಳ್ಳಾರಿಯ ಜನತೆ ಸೇರಿದಂತೆ ಬಳ್ಳಾರಿಗೆ ಬರುವಂತ ಪ್ರವಾಸಿಗರು ಕೂಡ ಸಿದ್ಧತೆಯಲ್ಲಿದ್ದಾರೆ. ಈಗಾಗಲೇ ಪ್ರವಾಸಿಗರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಂದ್ರೆ ಈಗ ವಿಜಯನಗರ ಆಗೋಕ್ಕಿಂತ ಮುಂಚೆ ಬಳ್ಳಾರಿಗೆ ಸೇರಿಕೊಂಡಿರುವಂತಹ ಹಂಪಿ ಏನಿತ್ತು, ಹಂಪಿಯನ್ನ ನೋಡ್ಲಿಕ್ಕೆ ಬಂದಂತ ಭಕ್ತರು ಏನಿರ್ತಾ ಇದ್ರು ಇಲ್ಲಿ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ಹೋಗುವಂಥದ್ದು ಕೂಡ ಇತ್ತು. ಈಗ ಗಮನಿಸ್ತಾ ಇದ್ದೀರಾ ಇಲ್ಲಿ ಪ್ರವಾಸಿಗರು ಸಹ ಬಂದು ಕನಕದುರ್ಗಮ್ಮನ ದೇವಸ್ಥಾನ ದರ್ಶನವನ್ನ ಸಹ ಪಡಿತಾ ಇದ್ದಾರೆ. ಈಗ ಹೊಸ ವರ್ಷಕ್ಕೆ ಕಾಲಿಡ್ತಾ ಇರೋದಾಗಿ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಈಗಾಗಲೇ ಬಳ್ಳಾರಿ ಸೇರಿದಂತೆ ಆಂಧ್ರದ ಗಡಿ ಭಾಗದ ಜನರು ಸಹ ಬಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸದ್ಯ ಈಗ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಕೂಡ ಬರುವಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.